ನಮಸ್ಕಾರ ರೀ ಸಾವುಕಾರ ಮಂದಿಗೆ. ಇವತ್ತಿನ ಒಂದು ವಿಡಿಯೋದಲ್ಲಿ ಅಂದರೆ ವಿ ಎನ್ ಎಡಿಟರ್ ಆ್ಯಪಲ್ಲಿ ಬೇಸಿಕ್ ಎಡಿಟಿಂಗ್ ಹೇಗೆ ಮಾಡ್ಕೊಳ್ಳೋದು ಅಂತ ಹೇಳಿ ಈ ಒಂದು ವಿಡಿಯೋದಲ್ಲಿ ನಿಮಗೆ ಕಂಪ್ಲೀಟಾಗಿ ತಿಳಿಸ್ಕೊಡ್ತಾ ಇದ್ದೀನಿ. ಸಿಂಪಲ್ಲಾಗಿ ನೀವು ನಿಮ್ಮ ಒಂದು ಯೂಟ್ಯೂಬ್ ಚಾನಲ್ಗಾಗಿರ್ಬೋದು, ಬೇರೆ ಸೋಷಿಯಲ್ ಮೀಡಿಯಾಗಾಗ್ಬೋದು, ಅಥವಾ ನಿಮ್ಮ ಒಂದು ವಾಟ್ಸಪ್ ಸ್ಟೇಟಸ್ ಆಗ್ಬೋದು, ಸಿಂಪಲ್ಲಾಗಿ ಎಡಿಟ್ ಮಾಡಿಕೊಂಡು ಹಾಕೋಬೋದು. ಸೊ ಈ ಸಿಂಪಲ್ ಮೆಥಡನ್ನು ನಾನು ಈ ಒಂದು ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಹಾಗಾಗಿ ವಿಡಿಯೋನ ಯಾರು ಸ್ಕಿಪ್ ಮಾಡಬೇಡಿ, ದಯವಿಟ್ಟು ಕಂಪ್ಲೀಟಾಗಿ ನೋಡಿರಿ. ಹಂಗಂದರೆ ಅರ್ಥ ಆಗುತ್ತೆ, ಇಲ್ಲಾಂದರೆ ಏನು ಅರ್ಥ ಆಗೋದೇ ಇಲ್ಲ. ಸೊ ತಡ ಯಾಕೆ, ಬನ್ನಿ ಡೈರೆಕ್ಟಾಗಿ ವಿಡಿಯೋನ ಸ್ಟಾರ್ಟ್ ಮಾಡ್ತೀನಿ. ನೀವು ನಿಮ್ಮ ಮೊಬೈಲಲ್ಲಿ ಪ್ಲೇಸ್ಟೋರ್ ಓಪನ್ ಮಾಡಿಕೊಂಡು ಫಸ್ಟ್ ವಿ ಎನ್ ವಿಡಿಯೋ ಎಡಿಟರ್ ಅಂತ ಹೇಳಿ ಆ್ಯಪ್ನ ಸರ್ಚ್ ಮಾಡಿ ಡೌನ್ಲೋಡ್ ಮಾಡ್ಕೊಳ್ಳಿ. ಆಮೇಲೆ ಓಪನ್ ಮೇಲೆ ಕ್ಲಿಕ್ ಕೊಡ್ರಿ. ಫಸ್ಟ್ ಆ್ಯಪ್ ಅಂದರೆ ಆ್ಯಪ್ ಇಂಟರ್ಫೇಸು ಈ ಥರ ಓಪನ್ ಆಗುತ್ತೆ. ಇವಾಗ ನೀವು ಏನು ಮಾಡ್ಬೇಕಂದ್ರೆ ಪ್ಲಸ್ ಐಕನ್ ಮೇಲೆ ಹೀಗೆ ಕ್ಲಿಕ್ ಮಾಡಿ. ನಾನು ಇಲ್ಲಿ ತಿಳಿಸ್ಕೊಡ್ತಾ ಇರೋದು ಬೇಸಿಕ್ ಎಡಿಟಿಂಗ್ ಮಾತ್ರ, ಅಂದರೆ ಒಂದು 4ರಿಂದ 5 ಎಫೆಕ್ಟ್ಸ್ನ ಮಾತ್ರ ಹಾಕಿ ತೋರಿಸ್ತೀನಿ. ನಿಮ್ಗೇನಾದರೂ ಇನ್ನೂ ಈ ಒಂದು ವಿಡಿಯೋ ಇಷ್ಟ ಆದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಕೇಳಿ, ಅಂದರೆ ಇನ್ ಡೆಪ್ತ್ ಡೀಟೇಲ್ಸ್ ಹೇಳ್ಕೊಡಿ ಅಂತ ಹೇಳಿ ನಾನು ಖಂಡಿತವಾಗ್ಲೂ ಆ ಒಂದರ ಬಗ್ಗೆ ಕೂಡ ವಿಡಿಯೋನ ಮಾಡಿ ಹಾಕ್ತೀನಿ. ಇವಾಗ ನಾನು ಏನಪ್ಪ ಮಾಡ್ತಿದ್ದೀನಿ ಅಂದರೆ ಎರಡು ಇದನ್ನು ನಾನು ಸೆಲೆಕ್ಟ್ ಮಾಡ್ಕೊತಾ ಇದ್ದೀನಿ. ಇಲ್ಲಿ ನೋಡಿ, ನಾನು 2 ವಿಡಿಯೋನ ಸೆಲೆಕ್ಟ್ ಮಾಡಿಕೊಂಡು ಇವಾಗ ನಿಮಗೆ ಹೇಗೆ ಈ ಒಂದು ವಿ ಎನ್ ಎಡಿಟಿಂಗ್ ಅಲ್ಲಿ ತುಂಬ ಈಸಿಯಾಗಿ ಎಡಿಟ್ ಮಾಡಬೇಕು ಅಂತೇಳಿ ತೋರಿಸ್ತಾ ಇದ್ದೀನಿ. ನೀವು ಯಾವುದೇ ಒಂದು ಇದನ್ನ ಸೆಲೆಕ್ಟ್ ಮಾಡ್ಕೊಂಡಿದ ತಕ್ಷಣ ಇಲ್ಲಿ ಈ ಥರ ಒಂದು ಇಂಟರ್ಫೇಸ್ ಬರುತ್ತೆ. ಅಂದರೆ ವಿ ಎನ್ ಎಡಿಟರ್ ಆ್ಯಪ್ನ ಎಡಿಟಿಂಗ್ ಇಂಟರ್ಫೇಸೇ ಫಸ್ಟ್ ಬರೋದು ಈ ಥರ. ನಿಮಗೆ ಏನಾದರೂ ಮ್ಯೂಸಿಕ್ನ ಬ್ಯಾಕ್ಗ್ರೌಂಡ್ ಹಾಕೊಳ್ಳೋಂಗಿದ್ದರೆ ಮ್ಯೂಸಿಕ್ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ಮೈ ಮ್ಯೂಸಿಕ್ ಮೇಲೆ ಕ್ಲಿಕ್ ಮಾಡಿಕೊಂಡ್ರೆ ನಿಮ್ಮ ಒಂದು ಫೈಲ್ಸ್ ಎಲ್ಲ ಇಲ್ಲಿ ಬರುತ್ತೆ. ಸೊ ಮೈ ಮ್ಯೂಸಿಕ್ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ಮ್ಯೂಸಿಕ್ ಲೈಬ್ರರಿ ಎಲ್ಲ ಇದೆಯಲ್ಲ, ಸೊ ನೀವು ಬೇಕಿದ್ದರೆ ಯಾವುದೇ ಒಂದು ಇದನ್ನು ಹಾಕ್ಕೊಳ್ಳಿ. ಬಟ್ ಇಲ್ಲಿ ನಾನು ನಿಮಗೆ ಕೊಡ್ತಿರೋಂಥ ಒಂದು ಸಿಂಪಲ್ ಸಜೆಷನ್ ಏನಪ್ಪ ಅಂದರೆ YT ಸ್ಟುಡಿಯೋದಲ್ಲಿ ಇರುವಂತಹ ಫ್ರೀ ಕಾಪಿರೈಟ್ ಮ್ಯೂಸಿಕ್ಸ್ಗಳನ್ನೇ ಯೂಸ್ ಮಾಡಿ. ಅದರಲ್ಲಿ ಒಂದು ರಾಗ ಪಹಡಿ, ರಾಗ ಹಂಸಧ್ವನಿ ಅಂತ ಹೇಳಿ ಇದೆ, ತುಂಬ ಚೆನ್ನಾಗಿದೆ. ಅದನ್ನು ಬೇಕಿದ್ರೆ ನೀವು ಯೂಸ್ ಮಾಡ್ಕೊಳ್ಳಿ. ಬೇರೆದು ಯೂಸ್ ಮಾಡಿದ್ರೆ ಕಾಪಿರೈಟ್ ಬರುತ್ತೆ. ಇಲ್ಲಿ ನೋಡಿ, ತುಂಬ ಚೆನ್ನಾಗಿದೆ. ಇದನ್ನು ಬೇಕಿದ್ರೆ ಯೂಸ್ ಮಾಡ್ಕೊಳ್ಳಿ. ಈ ವ್ಯಾಲ್ಯೂಮ್ ಏನಿದೆ ಅದನ್ನು ನೀವು ಕಡಿಮೆ ಮಾಡಬೇಕು. ಇಲ್ಲಿ ನಾನು ನಿಮಗೆ ಪ್ಲೇ ಮಾಡಿ ತೋರಿಸ್ತೀನಿ ನೋಡಿ. ಇಲ್ಲಿ ನೋಡಿ, ಇವಾಗ ನಾನು ಸ್ವಲ್ಪ ವಿಡಿಯೋನ ಪ್ಲೇ ಮಾಡಿ ತೋರಿಸ್ತೀನಿ. ವ್ಯಾಲ್ಯೂಮ್ನ ಕಡಿಮೆ ಇಟ್ಟಿದ್ದೀನಿ. ಯೂಸ್ ಮಾಡಬೇಡಿ ಅಂತ ಹೇಳಿದ್ರೆ ಒಂದು ಅನ್ನೆಸರಿ ಏನಾದರೂ ಆಗಬಹುದು. ಸೊ ನಿಮಗೆ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ಕು ಮತ್ತು ನಾನು ಮಾತಾಡಿರೋದು ಎರಡೂ ಕೇಳಿಸ್ತಾ ಇದೆ. ಇದಕ್ಕೋಸ್ಕರ ಈ ಒಂದು ಆಪ್ಷನ್ನ ನೀವು ಯೂಸ್ ಮಾಡ್ಕೋಬಹುದು. ಬೇಕಿದ್ದರೆ ಇಟ್ಕೊಳ್ಳಿ, ಬೇಡದಿದ್ದರೆ ಡಿಲೀಟ್ ಮಾಡಿ. ನಾನು ನಿಮ್ಗೆ ತೋರ್ಸೋಕ್ಕೋಸ್ಕರ ಹಾಕಿದ್ದು, ಹಾಗಾಗಿ ನಾನು ಈ ಒಂದು ಆಪ್ಷನ್ನ ಡಿಲೀಟ್ ಮಾಡ್ಕೊತಾ ಇದ್ದೀನಿ. ಇಲ್ಲಿ ಟೆಕ್ಸ್ಟ್ ಅಂತ ಬರ್ತಲ್ಲ, ಟೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿ. ಟೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ನೋಡ್ರಿ, ಆ್ಯಡ್ ಹೆಡ್ಡಿಂಗ್ ಅಂತಿದೆಯಲ್ಲ, ಸೊ ಆ್ಯಡ್ ಹೆಡ್ಡಿಂಗ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ನೀವೇನು ಮಾಡಬೇಕಪ್ಪ ಅಂದರೆ ಈ ಒಂದು ಇದ್ರ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ಟೆಕ್ಸ್ಟ್ ಅಂತಿದೆಯಲ್ಲ, ಇದ್ರ ಮೇಲೆ ನೋಡಿ, ಇಲ್ಲಿ ಎಡಿಟ್ ಅಂತ ಹೇಳಿ ಬಂತು. ಎಡಿಟ್ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ನೀವು ನಿಮ್ಮ ಒಂದು ಸಬ್ಸ್ಕ್ರೈಬರ್ಸ್ಗೆ ಏನು ಮೆಸೇಜ್ ಕೊಡ್ಬೇಕು ಅಂದ್ಕೊಂಡಿದ್ದೀರಾ ಆ ಒಂದು ಮೆಸೇಜನ್ನು ನೀವು ಹಾಕ್ಬೋದು. ಸದ್ಯಕ್ಕೆ ನಾನು ನನ್ನ ಒಂದು ಚಾನಲ್ ನೇಮ್ನ ಹಾಕ್ತಾ ಇದ್ದೀನಿ. ನೀವು ನಿಮ್ಮ ಇಷ್ಟ ಪ್ರಕಾರ ಏನು ಬೇಕಿದ್ದರೂ ಹಾಕ್ಬೋದು. ಇಲ್ಲಿ ರೇನ್ಬೋ ಸಿಂಬಲ್ ಇದೆಯಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ಬೇಕಿದ್ರೆ ನೀವು ಟೆಕ್ಸ್ಟ್ ಕಲರು ಮತ್ತು ಟೆಕ್ಸ್ಟ್ ಫಾಂಟ್ ಸ್ಟೈಲು ಇದೆಲ್ಲ ನೀವು ಇಲ್ಲಿ ನೋಡ್ಕೋಬಹುದು. ಯಾವ ರೀತಿ ಬೇಕೋ ಆ ರೀತಿನ ನೀವು ಚೂಸ್ ಮಾಡ್ಕೋಬಹುದು. ಇಲ್ಲಿ ಒಪ್ಯಾಸಿಟಿ ಇದೆಯಲ್ಲ, ಸೊ ಇದನ್ನು ಬೇಕಾದರೂ ನೀವು ಎಷ್ಟು ಬೇಕಾದರೂ ಮಾಡ್ಕೊಳ್ರಿ. ಹಾಗೆ ಟೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿಕೊಂಡ್ರೆ ಇಲ್ಲಿ ಇಷ್ಟು ಡಿಫ್ರೆಂಟ್ ಟೆಕ್ಸ್ಟ್ ಎಲ್ಲ ಇದ್ದಾವೆ. ಇಲ್ಲಿ ನೀವು ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಇಲ್ಲಿ ಟೆಕ್ಸ್ಟ್ ಸ್ಟೈಲ್ ಕೂಡ ಕಾಣಿಸ್ತಾ ಇದೆ. ಇಲ್ಲಿ ಸೈಜ್ ಮೇಲೆ ಕ್ಲಿಕ್ ಮಾಡಿದರೆ ಇಲ್ಲಿ ಫಾಂಟ್ ಸೈಜ್ ಕೂಡ ಬರುತ್ತೆ. ನೀವು ನಿಮಗೆ ಎಷ್ಟು ಸೈಜ್ ಬೇಕು ಅಷ್ಟು ಸೈಜ್ ಬೇಕಿದ್ದರೆ ನೀವು ಸೆಲೆಕ್ಟ್ ಮಾಡ್ಕೋಬೋದು. ಇದು ನಿಮಗೆ ತೋರ್ಸೋಕ್ಕೋಸ್ಕರ ಹಾಕಿರೋದು, ಹಾಗಾಗಿ ನಾನು ಇದನ್ನು ಕೂಡ ಡಿಲೀಟ್ ಮಾಡ್ತಾ ಇದ್ದೀನಿ. ಇಲ್ಲಿ ನೋಡಿ, ಇವಾಗ ಫೋಟೋ ವಿಡಿಯೋ ಅಂತ ಏನಿದೆಯಲ್ಲ, ಇದರಲ್ಲಿ ಯಾವ ಒಂದು ಫೋಟೋನ ನೀವು ಆ್ಯನಿಮೇಷನ್ ಆಗಿ ತೊಗೊಳ್ಬೇಕು ಅಂದ್ಕೊಂಡಿದ್ದೀರ ಅದರ ಮೇಲೆ ಹಿಂಗೆ ಕ್ಲಿಕ್ ಮಾಡಿ. ಇವಾಗ ನಿಮ್ಮ ವಿಡಿಯೋ ಪಕ್ಕದಲ್ಲಿ ಅಥವಾ ವಿಡಿಯೋಲ್ಲಿ ತೋರಿಸ್ಬೇಕಂದ್ರೆ ಮೋಷನ್ ಮೇಲೆ ಹಿಂಗೆ ಕ್ಲಿಕ್ ಮಾಡಿ. ಇಲ್ಲಿ ನೋಡಿ, ಮೋಷನ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಫೇಡ್, ಸ್ಕೇಲ್, ಸ್ಪಿನ್ ಇಲ್ಲಿ ನಿಮಗೆ ಡಿಫ್ರೆಂಟಾಗಿ ಕಾಣಿಸ್ತಿರ್ಬೋದು. ಈ ರೀತಿಯಾಗಿ ಆ್ಯನಿಮೇಷನ್ ಇದ್ದಾವೆ. ಇಲ್ಲಿ ಇನ್ ಆ್ಯನಿಮೇಷನ್, ಔಟ್ ಆ್ಯನಿಮೇಷನ್, ಲೂಪ್ ಆ್ಯನಿಮೇಷನ್ ಅಂತೇಳಿ 3 ಮೇನ್ ಹೆಡ್ಡಿಂಗ್ ಇದ್ದಾವೆ. ಅದರಲ್ಲಿ ಡಿಫ್ರೆಂಟ್ ಟೈಪ್ಸ್ ಆದಂಥ ಆ್ಯನಿಮೇಷನ್ಗಳಿದ್ದಾವೆ. ಸೊ ನೀವು ಯಾವ ಒಂದು ರೀತಿ ಬೇಕಿದ್ದರೂ ಆ ಒಂದು ಆ್ಯನಿಮೇಷನ್ನ ಫಿಕ್ಸ್ ಮಾಡ್ಕೋಬಹುದು. ಇಲ್ಲಿ ಡ್ಯೂರೇಷನ್ ಅಂತ ಏನಿದೆಯಲ್ಲ, ಸೊ ಡ್ಯೂರೇಷನ್ ಏನಪ್ಪ ಅಂದರೆ 0.1 ಸೆಕೆಂಡ್ ಅಂದರೆ ಇಮೇಜು ಅಷ್ಟು ಬೇಗ ಬಂದು ಕೂತ್ಕೊಂಡ್ಬಿಡುತ್ತೆ. ಇಲ್ಲಿ ಲಾಸ್ಟಿಗೆ ಹೇಳಿದರೆ 1.5 ಸೆಕೆಂಡ್ ಅಂತ ಏನಿದೆ ಅಂದರೆ ಸೊ ಇಮೇಜು ಅಷ್ಟು ಲೇಟಾಗಿ ಬಂದು ಕೂತ್ಕೊಳ್ಳುತ್ತೆ.
ಇವಾಗ ಈ ಒಂದು ಎಫೆಕ್ಟ್ಸ್ ಕೂಡ ನನಗೆ ಬೇಕಾಗಿಲ್ಲ, ನಿಮಗೆ ತೋರ್ಸೋಕ್ಕೋಸ್ಕರ ಹಾಕಿದ್ದು. ಹಾಗಾಗಿ ಈ ಒಂದು ಎಫೆಕ್ಟ್ಸ್ನ ಕೂಡ ನಾನು ಡಿಲೀಟ್ ಮಾಡ್ತಾ ಇದ್ದೀನಿ. ಇವಾಗ ಇಲ್ಲಿ ನೋಡ್ಬೋದು ಫಿಲ್ಟರ್ಸ್ ಅಂತ ಏನಿದೆ ಅಲ್ಲ, ಫಿಲ್ಟರ್ಸಲ್ಲಿ ಸುಮಾರು ಆಪ್ಷನ್ಗಳಿದ್ದಾವೆ. ನೀವು ಯಾವ ಒಂದು ಫಿಲ್ಟರ್ಸ್ ಬೇಕೋ ಆ ಒಂದು ಫಿಲ್ಟರ್ಸ್ನ ಯೂಸ್ ಮಾಡಿ. ಕೆಲವೊಂದು ಪ್ರೀಮಿಯಮ್ ಇದ್ದಾವೆ, ಸೊ ಅದನ್ನು ನೋಡಿಕೊಂಡು ಯೂಸ್ ಮಾಡ್ಕೊಳ್ಳಿ. ಈ ಟ್ರಿಮ್ ಆಪ್ಷನ್ ಏನಿದೆ, ನಿಮಗೆ ಬೇಕಾಗಿರೋಂಥ ವೀಡಿಯೋನ ಟ್ರಿಮ್ ಮಾಡ್ಕೊಳ್ಬೋದು. ಹಾಗೆ ಇಲ್ಲಿ ನೋಡಿ, ನೆಕ್ಸ್ಟ್ ಬಂದು ಸ್ಪ್ಲಿಟ್ ಏನಿದೆ ಅಂದರೆ ವಿಡಿಯೋನ ಟ್ರಿಮ್ ಮಾಡೋದು ಅಥವಾ ಈ ಒಂದು ವಿಡಿಯೋನ ಸ್ಪ್ಲಿಟ್ ಮಾಡಿ ಬೇಕಿಲ್ದಿರೋಂಥ ಪಾರ್ಟ್ನ ನೀವು ಡಿಲೀಟ್ ಮಾಡ್ಕೋಬೋದು. ಇಲ್ಲಿ ನೋಡಿ, ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ನಾನು ಇಲ್ಲಿ ಸ್ಪ್ಲಿಟ್ ಮಾಡಿದ್ದೀನಿ. ಈ ಒಂದು ಪಾರ್ಟ್ ಮೇಲೆ ಕ್ಲಿಕ್ ಮಾಡ್ತೀನಿ, ಡಿಲೀಟ್ ಮೇಲೆ ಕ್ಲಿಕ್ ಕೊಟ್ಟರೆ ಈ ಒಂದು ಪಾರ್ಟು ಡಿಲೀಟ್ ಆಯಿತು. ಸೊ ಈ ರೀತಿಯಾಗಿ ನೀವು ಕೂಡ ನೀವು ಬೇಡದಿರೋಂಥ ಪಾರ್ಟ್ನ ಡಿಲೀಟ್ ಮಾಡಬಹುದು. ಹಾಗೆ ಇವಾಗ ಇಲ್ಲಿ ನೋಡಿ, ಸ್ಪೀಡ್ ಅಂತ ಏನಿದೆ, ಈ ಒಂದು ಸ್ಪೀಡು ನಿಮ್ಮ ಒಂದು ವಿಡಿಯೋ ಸ್ಪೀಡ್ನ ಇನ್ಕ್ರೀಸ್ ಮಾಡೋದು ಡಿಕ್ರೀಸ್ ಮಾಡೋದಾಗಿದೆ. ನನಗೆ ಸದ್ಯಕ್ಕೆ ಏನೂ ಬೇಕಾಗಿಲ್ಲ, ವಿಡಿಯೋ ನಾರ್ಮಲ್ ಆಗೇ ಇದೆ, ಹಾಗಾಗಿ ಅದನ್ನು ಹಾಗೆ ಇಡ್ತೀನಿ. ವ್ಯಾಲ್ಯೂಮ್ ಅಂತ ಏನಿದೆ, ಸೊ ವ್ಯಾಲ್ಯೂಮ್ ಮೇಲೆ ಕ್ಲಿಕ್ ಕೊಡಿದ್ರೆ ಇಲ್ಲಿ ನೋಡಿ ಅಪ್ ಟು 150ವರೆಗೂ ಇಟ್ಕೋಬೋದು. ನೀವು ಬೇಕಿದ್ದರೆ 150ವರೆಗೂ ಇಟ್ಕೊಳ್ಳಿ, ನನಗೆ 100 ಸಾಕು. ಫೇಡ್ ಏನಿದೆ, ಈ ಒಂದು ಇಮೇಜು ಮತ್ತು ಈ ಒಂದು ವಾಯ್ಸ್ಗೆ ಮ್ಯಾಚ್ ಆಗಬೇಕಂದ್ರೆ ಫೇಡ್ ಇನ್ ಫೇಡ್ ಔಟ್ ಕೊಟ್ಟರೆ ಅದು ಒಂದು ರೀತಿಯಲ್ಲಿ ವಾಯ್ಸು ಸುಮ್ಮನೆ ಲೋ ಪಿಚ್ಚಿಂದ ಹೈ ಪಿಚ್ಚಿಗೆ, ಹೈ ಪಿಚ್ಚಿಂದ ಲೋ ಪಿಚ್ಚಿಗೆ ಬರುತ್ತೆ. ನೀವು ಬೇಕಿದ್ದರೆ ಆ ಒಂದು ಆಪ್ಷನ್ನ ಯೂಸ್ ಮಾಡ್ಕೊಳ್ಬೋದು, ನನಗೆ ಬೇಕಾಗಿಲ್ಲ. ಕ್ರಾಪ್ ಏನಪ್ಪ ಅಂದರೆ ನೀವು ನಾರ್ಮಲಾಗಿ ಕೆಲವೊಂದು ವೀಡಿಯೋನ ಮತ್ತು ಇಮೇಜಸ್ನ ಆರಾಮಾಗಿ ಈ ರೀತಿಯಾಗಿ ಕ್ರಾಪ್ ಕೂಡ ಮಾಡ್ಕೋಬೋದು. ನಿಮಗೆ ಏನಾದರೂ ಬೇಕಿದ್ದರೆ ಮಾಡ್ಕೊಳ್ಳಿ, ಇಲ್ಲ ನಿಮಗೆ ವಿಡಿಯೋ ಕಂಫರ್ಟಬಲ್ ಆಗಿದೆ, ಇಮೇಜಸ್ ಎಲ್ಲ ಕಂಫರ್ಟಬಲ್ ಆಗಿದೆ ಅಂದರೆ ಏನು ತಲೆ ಕೆಡ್ಸ್ಕೋಕ್ಕೆ ಹೋಗಬೇಡಿ, ಅದನ್ನು ಹಾಗೇ ಬಿಟ್ಬಿಡಿ. ನೆಕ್ಸ್ಟು ಇದು ರೊಟೇಟ್ ಅಂತ ಏನಿದೆ, ರೊಟೇಟ್ ಮಾಡ್ಕೊಳ್ಳೋದು. ಈಗ ಇಷ್ಟು ಸಾಕು ಸಿಂಪಲ್ ಎಡಿಟಿಂಗ್ಗೆ. ಬೇಕಿದ್ದರೆ ಬ್ಲರ್ ಅಂತ ಏನು ಆಪ್ಷನ್ ಇದೆ, ನಿಮಗೆ ಬೇಕಿದ್ದರೆ ಬ್ಲರ್ ಅಂತೇಳಿ ಮಾಡ್ಕೋಬೋದು. ಅಂದರೆ ಕೆಲವೊಂದು ಇದಿರುತ್ತಲ್ಲ, ಇಂಪಾರ್ಟೆಂಟ್ ಥಿಂಗ್ಸ್ನ ತೋರಿಸ್ಬೇಕಾದ್ರೆ ಬೈ ಮಿಸ್ಟೇಕ್ ಆಗಿರುತ್ತೆ, ಇಲ್ಲಿ ಬೇಕಾದರೆ ಈ ರೀತಿಯಾಗಿ ನೀವು ಯೂಸ್ ಮಾಡ್ಕೋಬೋದು.